ನಗರದ ಗುರು ಚಿತ್ರಮಂದಿರದಲ್ಲಿ ಮಾರ್ವೆನ್ ಕನ್ನಡ ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯನ್ನ ಮಕ್ಕಳ ತಜ್ಞ ವೈದ್ಯರಾದ ದಿನೇಶ್ ಬೈರೇಗೌಡ ಜ್ಯೋತಿ ಬೆಳಗ್ಗೆ ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ದಿನೇಶ್ ಬೈರೇಗೌಡ, ಕಂಬ್ಳಿಹುಳ, ಹೊಂದಿಸಿ ಬರೆಯಿರಿ, ತ್ರಿಬಲ್ ರೈಡಿಂಗ್, ರಂಗಸಮುದ್ರ ಸೇರಿದಂತೆ ಹಲವಾರು ಚಲನಚಿತ್ರವನ್ನ ನಮ್ಮ ಜಿಲ್ಲೆಯವರು ನಿರ್ದೇಶಿಸಿದ್ದಾರೆ. ಸ್ಟಾಲಿನ್ ಕನ್ನಡ ಚಲನಚಿತ್ರವು ಉತ್ತಮವಾಗಿ ಶೂಟಿಂಗ್ ನಡೆದು ಬಿಡುಗಡೆಗೊಂಡು ಯಶಸ್ವಿಯಾಗಲಿ ಎಂದರು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೂ ನೀವೆಲ್ಲ ನೋಡಿದಂಗೆ ಯೋಜನೆ ಭಟ್ರು ಅವರೆಲ್ಲ ಶುರು ಮಾಡಿದಾಗ ಮಣಿ ರಂಗ SLC ನೀವು ನೋಡ್ಬೋದು. ಅವ್ರು ಮುಂಗಾರು ಮಳೆ ಬರೋದಕ್ಕಿಂತ ಮುಂಚೆ ಮಣಿ ಮತ್ತೆ ರಂಗ SLC ಮಾಡಿದಾಗ ಅವ್ರಿಗಿದ್ದು ಏನು ಲೆವೆಲ್ ಆಫ್ ಡೈರೆಕ್ಷನ್ಗೂ ಮುಂಗಾರು ಮಳೆ ಎಲ್ಲ ಬಂದಾಗ ಅಷ್ಟೊತ್ತಿಗೂ ತುಂಬ ಚೇಂಜಸ್ ಆಯಿತು. ಹಾಗಾಗಿ ಸ್ಟಾರ್ಟಿಂಗ್ ಮೂವಿಗೂ ಈ ಮೂವಿಗೂ ತುಂಬ ಚೇಂಜಸ್ ಇರುತ್ತೆ ಅನ್ಕೊಳ್ತೀನಿ. ಗ್ರೋತ್ ಅಂತೂ ಆಗಿರುತ್ತೆ. ಮಾರ್ವೆಲ್ ನೇಮಲ್ಲಿ ಏನಿದೆ ಇದು ನೇಮ್ ಅಂತ ಕೇಳಿದೆ. ಫಸ್ಟ್ ಹಾಫ್ ಆಫ್ ಮಾರ್ಕ್ ತಗೊಂಡಿದ್ದೀನಿ, ಮತ್ತು ವೀನಸ್ ಮಾರ್ವೆಲ್ 2 ಮಾರ್ಸ್ ಅಂಡ್ ವೀನಸ್ ಮಾಡಿದ್ದೀನಿ ಅಂದರು. ಬಂದು ಸ್ಟೋರಿ ಲೈನ್ ಬಂದು ಬೇಸ್ಡ್ ಆನ್ IVF ಅಂತ ಹೇಳಿದ್ರು. ಒಳ್ಳೆಯದು, ಥೀಮ್ ಚೆನ್ನಾಗಿದೆ. ಬಟ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ನ ಪ್ರಮೋಟ್ ಮಾಡೋದು ಯಾವುದು ಮಾಡಬೇಡಿ, ಮೂಢನಂಬಿಕೆನ ಅಂತ ಹೇಳಿದೆ. ಯಾಕೆ ಎನಿಥಿಂಗ್ ಸೈನ್ಸ್ ಸಬ್ಜೆಕ್ಟ್ ತಗೊಂಡಾಗ ಜನರು ರೀಚ್ ಆಗಬೇಕಂತ ಮಾಸ್ ರೀಚ್ ಆಗುತ್ತೆ. ಅದು ತುಂಬ ಜನ ನೋಡ್ತಾರೆ. ಆ ಥೀಮಲ್ಲಿ ಯಾವುದೇ ಅನ್ಸೈಂಟಿಫಿಕ್ ಥಿಂಗ್ಸ್ ಹೇಳಕ್ಕೆ ಹೋಗ್ಬಾರ್ದು, ಅಥವಾ ಮೂಢನಂಬಿಕೆ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಮಾಡಿದ್ರೆ ಅದೇ ಜಾನರ್ ಮೂವೀಸ್ ಇರ್ತವೆ, ಹಾರರ್ ಮೂವೀಸ್ ಇರ್ತವೆ, ಬೇರೆ ಮೂವೀಸ್ ಮಾಡ್ಬೋದು. ಈ ಥರ ಮೂವೀಸ್ ಮಾಡಿದಾಗ ಪಕ್ಕ ಒಂದು ಮೆಸೇಜ್ ಹೋಗಂಗಿರ್ಬೇಕು ಜನರಿಗೆ ಅಂತ ಹೇಳಿ ಅವರು ಒಳ್ಳೆ ಪ್ರಯತ್ನ ಮಾಡಿರ್ತಾರೆ. ಇಷ್ಟೊತ್ತಿಗೆ ತುಂಬ ಸ್ಟಡೀಸ್ ಮಾಡಿರ್ತಾರೆ, ಹೋಮ್ವರ್ಕ್ ಮಾಡಿರ್ತಾರೆ, ಎಡಿಟಿಂಗ್ ಮಾಡ್ಕೊಂಡಿರ್ತಾರೆ, ರೆಡಿಯಾಗಿ ಹೋಗಿರ್ತಾರೆ. ಮಲೆನಾಡು ತಾಂತ್ರಿಕ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಸ್ಟಾಲಿನ್ ಈ ಚಿತ್ರದಲ್ಲಿ ಬಹು ಪ್ರತಿಭೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ. ನನ್ನ ಸಾರಥ್ಯದಲ್ಲಿಯೂ ಕೂಡ ಚಿತ್ರ ಮಾಡಿ 150ಕ್ಕೂ ಹೆಚ್ಚಿನ ಪ್ರಶಸ್ತಿ ಪಡೆದಂತಹ ನಮ್ಮ ಕಿರುಚಿತ್ರ ಉತ್ತಮ ವೇದಿಕೆಯಾಗಿ ರೂಪುಗೊಂಡಿತು. ಈ ಚಿತ್ರ ಹಾಸನ ಜಿಲ್ಲೆಯ ಕಲಾವಿದರಿಂದ ನಿರ್ಮಾಣಗೊಂಡ ಚಿತ್ರವಾಗಿದೆ. ಮುಂದೆ ಈ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗಲಿ ಎಂದು ಶುಭ ಹಾರೈಸಿದರು. ಈ ಒಂದು ಸಾಹಸಕ್ಕೆ ಕೈ ಹಾಕಿದಂತ ಸ್ಟಾಲಿನ್ ಬಹು ಪ್ರತಿಭೆಯ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ. ನನ್ನ ಒಂದು ಸಾರಥ್ಯದಲ್ಲಿ ಸಹ ಒಂದು ಸಿನಿಮಾವನ್ನು ಮಾಡಿ 150ಕ್ಕೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಕಿರುಚಿತ್ರ ಅವರಿಗೆ ಒಂದು ಉತ್ತಮ ವೇದಿಕೆಯಾಗಿ ರೂಪುಗೊಳ್ತು. ಅದರಲ್ಲೂ ಸ್ಥಳೀಯ ವ್ಯಕ್ತಿಗಳನ್ನು ಈ ಒಂದು ಚಿತ್ರದ ಬಗ್ಗೆ ಮಾತನಾಡಲು ಗ್ಯಾರಂಟಿ ರಾಮಣ್ಣ ಇರ್ಬೋದು, ಸಮಾಜಮುಖಿ ಚಿಂತನೆಯ ಡಾಕ್ಟರ್ ದಿನೇಶ್ ಅವರು ಇರ್ಬೋದು, ನಮ್ಮ ಮಿತ್ರರಿರ್ಬೋದು, ಹೀಗೆ ಕಲಾವಿದರ ತಂಡವನ್ನು ಪರಿಚಯಿಸುವ ಮೂಲಕ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಕ್ಕಂಥ ವ್ಯಕ್ತಿತ್ವವುಳ್ಳ ವ್ಯಕ್ತಿ ರಾಜ್ಯಾದ್ಯಂತ ಒಳ್ಳೆಯ ಚಿತ್ರಗಳನ್ನು ನಿರ್ಮಾಣ ಮಾಡಿ ಒಂದು ಮನರಂಜನೆಯ ಹೆಸರಿನಲ್ಲಿ ಉತ್ತಮ ಸಂದೇಶವನ್ನು ಸಾರುವಂತಹ ಕಥೆಗಳನ್ನು ಹೊತ್ತು ತಂದು ಜನರಿಗೆ ಇಂಥ ಚಿತ್ರ ತಯಾರಿಕೆಯಲ್ಲಿ ನಮ್ಮ ಹಾಸನ ಜಿಲ್ಲೆ ಯಾಕೆ ನಾವು ಹೊಗಳಿಕೆಯಿಂದ ಅಂದರೆ, ಹಿಂದೆ ಇದ್ದಂಥ ಚಿತ್ರರಂಗ ಈಗಿನ ಎಲ್ಲ ಚಿತ್ರರಂಗಗಳು ಕೂಡ ಹಾಸನ ಜಿಲ್ಲೆಯ ಕೊಡುಗೆ ತುಂಬ ಇದೆ. ಆ ಚಿತ್ರ ನಟರಿಂದ ಹಿಡಿದು ಲೇಖಕರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಹಾಸನ ಜಿಲ್ಲೆಯಲ್ಲಿ ಭಾಳಷ್ಟು ಮಂದಿ ಶ್ರಮಿಸಿದ್ದಾರೆ. ಈಗಲೂ ಇತ್ತೀಚೆಗಂತೂ ಯುವ ನಟರುಗಳು, ಯುವ ನಟಿಯರು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತು ಯುವ ನಿರ್ದೇಶಕರು ಕೂಡ ಜಾಸ್ತಿಯಾಗಿ ಆ ಚಿತ್ರರಂಗದ ಮೇಲೆ ತುಂಬ ಅಭಿರುಚಿ ಹೊಂದಿದ್ದಾರೆ. ದಯಮಾಡಿ ಚಿತ್ರರಂಗ ತೆಗೆಯುವಂಥವ್ರಿಗೆ ಆಗಲಿ ಮಾಡುವಂಥವ್ರಿಗೆ ಆಗಲಿ ನಮ್ಮ ಸಮಾಜದ ಬದ್ಧತೆ ಪೂರಕವಾದಂಥ ಅಂಶಗಳನ್ನು ತಗೊಂಡು ಮೂಢನಂಬಿಕೆ ಮತ್ತು ಬೇರೆ ದಿಕ್ಕು ತಪ್ಪಿಸುವಂಥ ಧರ್ಮೀಯ ವಿಚಾರಗಳನ್ನು ತಂದು ನಮ್ಮಲ್ಲಿ ನೋಡ್ಕೊಬರ್ದಂಥ ಸ್ವಾಭಾವಿಕ ಸ್ವಾವಲಂಬನೆ ಸೃಷ್ಟಿ ಮಾಡ್ತಕ್ಕಂಥ ಚಿತ್ರಗಳು ಕಿರುಚಿತ್ರದಲ್ಲಿ ಬಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆ ಹೆಸರುವಾಸಿಯಾಗಲಿ. ಮತ್ತು ನನ್ನನ್ನು ಈ ತಂಡ ಕರೆಸಿ ಎರಡು ಮಾತಾಡಿ
ಇಂಥ ಒಂದು ಅರ್ಥಪೂರ್ಣ ಚಿತ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತಿರ್ತಾರೆ. ಈ ವೇಳೆ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ರಂಗಕರ್ಮಿ ದೇವರಾಜು, ಮ್ಯೂಸಿಕ್ ನಿರ್ದೇಶಕ ಶಕೀಲ್ ಅಹಮದ್, ಸ್ಟಾಲಿನ್ ಕನ್ನಡ ಚಲನಚಿತ್ರದ ನಿರ್ಮಾಪಕ ಗುರುಪ್ರಸಾದ್, ಚಿತ್ರದ ನಿರ್ದೇಶಕ ಸ್ಟ್ಯಾನಿ ಜಾನ್ಸನ್, ಪತ್ರಕರ್ತ ಸ್ವಾಗತ್, ಕಲಾವಿದ ಬಿಟಿ ಮಾನವ, ಗುರು ಥಿಯೇಟರ್ನ ಸೋಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.